ಹಲೋ, ಹಾಯ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯ ವೀಕ್ಷಕರೇ, ಇವತ್ತು ನಾನು ನಿಮಗೆ SIR 2026ರಲ್ಲಿ ಮಾಡಿರ್ತಕ್ಕಂಥ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೇ ಅನ್ನೋದನ್ನು ನೋಡ್ಕೋಬೇಕಾದ್ರೆ ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ವೋಟರ್ ID ನಂಬರನ್ನು ಬರ್ಕೊಳ್ಳಿ. ಬರ್ಕೊಂಡ ನಂತರ ನಾನು ಈ SIR ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರ್ಪಡೆಯಾಗಿದೆಯೇ ಆಗಿಲ್ವೇ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ, ನೇರವಾಗಿ ಮೊಬೈಲ್ ಮೂಲಕ ಒಂದು ನಿಮಿಷದಲ್ಲಿ ಹೇಗೆ ನೋಡಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನೀವೇನು ಮಾಡಿ, ನಿಮ್ಮಲ್ಲಿ ಇರ್ತಕ್ಕಂಥ ಯಾವುದಾದರೂ ಒಂದು ಬ್ರೌಸರ್ ಅನ್ನ ಓಪನ್ ಮಾಡಿ, ECI.gov.in ಅಂತ ಟೈಪ್ ಮಾಡಿದ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ SIR 2026 ಇಲ್ಲಿ ಕಾಣಿಸ್ತಿದೆ ಕೆಳಗಡೆ. SIR 2026 ಕೆಳಗಡೆ ಭಾಗದಲ್ಲಿ ಸರ್ಚ್ ಯುವರ್ ನೇಮ್ ಇನ್ ಈ ರೋಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್, ಯು ಆರ್ ಬೀಯಿಂಗ್ ರಿಡೈರೆಕ್ಟ್ ಟು ಅನದರ್ ವೆಬ್ಸೈಟ್ ವಿತ್ ಇನ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡೊಮೈನ್ ಅಂತ ಇದೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದಾಗ ವೋಟರ್ಸ್ ಸರ್ವಿಸ್ ಪೋರ್ಟಲ್ ಅಂತ ಬಂದಿದೆ. ಇಲ್ಲಿ ಸರ್ಚ್ ಬೈ ಎಪಿಕ್ ಅಂತ ಒಂದು ಆಪ್ಷನ್ ಇದೆ, ನೀವೆಲ್ಲ ನೋಡ್ತಾ ಇದ್ರಲ್ವಾ. ಸರ್ಚ್ ಬೈ ಎಪಿಕ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ನಾವು ಸರ್ಚ್ ಮಾಡ್ತಾ ಇದೀವಿ. ಈಗ ನೋಡಿ, ಸೆಲೆಕ್ಟ್ ಲ್ಯಾಂಗ್ವೇಜ್ ಇದೆಯಲ್ಲ, ನೀವು ಯಾವ ಲ್ಯಾಂಗ್ವೇಜ್ ಆದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ಕನ್ನಡ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಎಪಿಕ್ ನಂಬರ್, ಈಗಾಗಲೇ ನಾನು ನಿಮಗೆ ಎಪಿಕ್ ನಂಬರ್ ನ ಬರ್ಕೊಳ್ಳಿ ಅಂತ ಹೇಳಿದ್ದೆ. ನೋಡಿ, ನಾನು ಈಗ ಎಪಿಕ್ ನಂಬರ್ ನ ಟೈಪ್ ಮಾಡ್ತಾ ಇದ್ದೀನಿ. ಎಪಿಕ್ ನಂಬರ್ ಮೂಲಕ ಸರ್ಚ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನೀಗ ನಮ್ಮ ಎಪಿಕ್ ನಂಬರ್ ಅನ್ನ ಎಂಟರ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ನಾವು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ, ಎಪಿಕ್ ನಂಬರ್ ಅನ್ನ ಎಂಟರ್ ಮಾಡಿದ್ವಿ, ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ, ಕ್ಯಾಪ್ಚಾವನ್ನ ಎಂಟರ್ ಮಾಡಿದೀವಿ. ಈ ಕ್ಯಾಪ್ಚಾವನ್ನ ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಸರ್ಚ್ ಇದೆಯಲ್ಲ, ಈ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸರ್ಚ್ ರಿಸಲ್ಟ್ 1 ಅಂತ ಬಂದಿದೆ. ಇಲ್ಲಿ ನೋಡಿ, ಸೀರಿಯಲ್ ನಂಬರ್ ಕಾಣಿಸ್ತಾ ಇದೆ, ನಮ್ಮ ಎಪಿಕ್ ನಂಬರ್ ಕಾಣಿಸ್ತಾ ಇದೆ, ನೇಮ್ ಕಾಣಿಸ್ತಾ ಇದೆ, ಏಜ್ ಕಾಣಿಸ್ತಾ ಇದೆ, ರಿಲೇಟಿವ್ ನೇಮ್ ಕಾಣಿಸ್ತಾ ಇದೆ, ಸ್ಟೇಟ್ ಕಾಣಿಸ್ತಾ ಇದೆ, ಡಿಸ್ಟ್ರಿಕ್ಟ್ ಕಾಣಿಸ್ತಾ ಇದೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಕಾಣಿಸ್ತಾ ಇದೆ, ಪಾರ್ಟ್ ನಂಬರ್ ಕಾಣಿಸ್ತಾ ಇದೆ, ಪೋಲಿಂಗ್ ಸ್ಟೇಷನ್ ಕಾಣಿಸ್ತಾ ಇದೆ, ಪಾರ್ಟ್ ಸೀರಿಯಲ್ ನಂಬರ್ ಸಹ ಇಲ್ಲಿ ನಾವು ನೋಡಬಹುದಾಗಿದೆ. ಅಂದ್ರೆ ಈಗಾಗಲೇ ನಾವು ಗಣತಿ ನಮೂನೆಯಲ್ಲಿ ನಮ್ಮ ಒಂದು ಕ್ರಮ ಸಂಖ್ಯೆ ಏನಾಯ್ತು, ಬಟ್ ಇದ್ರಲ್ಲಿ ಚೇಂಜ್ ಆಗಿದೆ. ಇಲ್ಲಿ ಪಾರ್ಟ್ ಸೀರಿಯಲ್ ನಂಬರ್ ಚೇಂಜ್ ಆಗಿದೆ. ಮತ್ತೆ ನಮ್ಗೆ 2022ರಲ್ಲಿ ಇರ್ತಕ್ಕಂಥ ಇಲ್ಲಿ ಪಾರ್ಟ್ ಸೀರಿಯಲ್ ನಂಬರ್ ಚೇಂಜ್ ಆಗಿರೋದನ್ನ ನೀವು ಗಮನಿಸಿರ್ಬೋದು. ದಯವಿಟ್ಟು ಅಂದ್ರೆ ಇವರ ಒಂದು ಡೀಟೇಲ್ಸ್ ಅನ್ನ ನಾನು ECI.gov ವೆಬ್ಸೈಟ್ ಅಲ್ಲಿ ಹೋಗಿ ಸರ್ಚ್ ಎಪಿಕ್ ನಂಬರ್ ಮೂಲಕ ಎಪಿಕ್ ನಂಬರ್ ಅನ್ನ ಎಂಟರ್ ಮಾಡಿ ಇವರ ಲಿಸ್ಟ್ ಅನ್ನು ಈ SIR ಕರಡು ಮತದಾರರ ಪಟ್ಟಿ ಇದೆಯೇ ಇಲ್ಲವೇ ಅನ್ನೋದನ್ನ ಚೆಕ್ ಮಾಡಿದೆ. ಚೆಕ್ ಮಾಡಿದಾಗ ಇದೆ. ಇದೇ ರೀತಿ ನೀವು ಸಹ ಈ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಅಥವಾ ನಿಮ್ಮ BLO ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಎಪಿಕ್ ನಂಬರ್ ಅನ್ನ ಕೊಟ್ಟಾಗ ಅವ್ರೇನ್ ಮಾಡ್ತಾರೆ, ನಿಮ್ಮ ಒಂದು ಹೆಸರು ಆ ಕರಡು ಮತದಾರರ ಪಟ್ಟಿಯಲ್ಲಿ ಇದೆಯೇ ಇಲ್ವೇ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಇದೇ ರೀತಿ ತಾವೆಲ್ಲರೂ ಸಹ ಪರಿಶೀಲನೆ ಮಾಡ್ಕೊಳ್ರಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.